ಸರ್ನ ಇಂಟರ್ವ್ಯೂ ಮಾಡಬೇಕು ಅಂತ ಬಂದಾಗ ಫಸ್ಟ್ ಮಕ್ಳು ಏನು ಮಾಡ್ತಿದ್ದಾರೆ ಅಂತ ನೋಡಿದಾಗ ಎಲ್ಲರೂ ಡಾಕ್ಟರ್ಸ್. ಅಪ್ಪ ಯಾವಾಗಲೂ ಬ್ಯುಸಿ ಇರ್ತಿದ್ರು ಕೆಲಸದ ನಡುವೆ, ಆದರೂ ಕೂಡ ನಿಮ್ಮ ಎಜುಕೇಷನ್ ಕಡೆ ಬಹಳನೇ ಗಮನ ಕೊಟ್ಟಿದ್ದಾರೆ. ನಾವು 5 ಜನ ಮನೇಲಿ ಡಾಕ್ಟರ್ಸ್, ಸೊಸೆಂದ್ರು ಮಕ್ಕಳು ಸೇರಿ. ನಮ್ಮ ತಂದೆಯವ್ರು ನಾನು ಚಿಕ್ಕವನಿದ್ದಾಗ ನನಗೆ IAS ಆಫೀಸರ್ ಆಗಬೇಕು ಅಂತ ನನ್ನ ಇದು ಆಸೆ ಇತ್ತು. ಆದರೆ ನಮ್ಮ ತಂದೆಯವ್ರು ಹೇಳಿದ್ರು, ನೀನು ಮೆಡಿಕಲ್ ಎಜುಕೇಷನ್ ಮುಗಿಸ್ಕೊಂಡು ಏನಾರು ಮಾಡ್ಕೊ ಆಮೇಲೆ ಅಂತೇಳಿ. ಡಾಕ್ಟ್ರ್ ಮಾತ್ರ ಮೊದಲು ಮಾಡಬೇಕು ಅಂತೇಳಿದ್ರು. ಅವರು ಒತ್ತಾಯಕ್ಕೆ ಅವ್ರ ಪ್ರೀತಿಗೆ ಆವಾಗಿನ ಕಾಲದಾಗ ನಾನು MBBS ಮಾಡಿದೆ. ನಾವು ಅಂದ್ಕೊಂಡಿದ್ವಿ ರಾಜಕೀಯದ ಫ್ಯಾಮಿಲಿ ಅಂತ, ಆದರೆ ಇವಾಗ ಗೊತ್ತಾಗ್ತಾ ಇದೆ ಡಾಕ್ಟರ್ ಫ್ಯಾಮಿಲಿ ಅಂತ. ಸೊ ಇಷ್ಟೆಲ್ಲ ಎಜುಕೇಷನ್ಗೆ ಒತ್ತು ಕೊಡೋದಕ್ಕೆ ಅಮ್ಮನ ಸಪೋರ್ಟ್ ಜಾಸ್ತಿ ಇತ್ತಾ ಸರ್, ಅಥವಾ ತಂದೆಯವ್ರ ಸಪೋರ್ಟ್ ಜಾಸ್ತಿ ಇತ್ತಾ? ಮನೆಯಲ್ಲೆಲ್ಲ ಅಮ್ಮನ ಸಪೋರ್ಟೇ ಜಾಸ್ತಿ. ಅವ್ರ ತಂದೆಯವ್ರು ಯಾವತ್ತೂ ಮನೆ ಹತ್ತಿರ ಅಂದರೆ ಜಾಸ್ತಿ ಅವ್ರು ಆಚೆನೇ ಇರೋದು. ನಾವು ಏನು ಕೇಳೋದು ಎಲ್ಲ ಸಪೋರ್ಟು ಎಲ್ಲ ಅದನ್ನು ಚೆನ್ನಾಗಿ ಓದ್ರಪ್ಪ ಅಂತ ಹೇಳ್ತಿರೋದು ಮನೆಯಲ್ಲೆಲ್ಲ ಹೇಳಿದ್ದು ತಾಯಿನೇ. ಸರ್, ಮಕ್ಕಳನ್ನು ಡಾಕ್ಟ್ರು ಮಾಡಿಸ್ಬೇಕು, ಡಾಕ್ಟ್ರು ಓದಿಸ್ಬೇಕು ಅನ್ನೋ ಆಸೆ ಯಾಕಿತ್ತು ನಿಮಗೆ? ಡಾಕ್ಟ್ರಾಗಿ ಸರ್ಕಾರಿ ಸೇವೆಯಲ್ಲಿ ಇದ್ದು ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಕ್ಕಂಥ ಬಡವರಿಗೆ ಟ್ರೀಟ್ಮೆಂಟ್ ಕೊಡೋದು ಅದು ಒಂದು ರೀತಿ ಸಮಾಜ ಸೇವೆನೇ. ಅದಕ್ಕಾಗಿ ಡಾಕ್ಟ್ರಾಗಿ ವೈದ್ಯಕೀಯ ಸೇವೆ ಜೊತೆಯಲ್ಲಿ ಮತ್ತೇನಾದರೂ ಮಾಡಲವ್ರಂತ, ಆ ಕಾರಣಕ್ಕಾಗಿ ಡಾಕ್ಟ್ರ್ ಆಗಬೇಕು ಅಂತೇಳಿ. ಉಮೇಶ್ ಅವರೇ, ಹಾಗೆ ನೋಡೋಕ್ಕೆ ಹೋದರೆ ರಾಜಕೀಯವಾಗಿ ಬಹಳಷ್ಟು ಕ್ಷೇತ್ರದಲ್ಲೂ ಕೂಡ ಗುರುತಿಸ್ಕೊಂಡವರು, ತುಂಬಾ ಓಡಾಟವನ್ನು ನಡೆಸೋರು ನೀವಾಗಿದ್ರಿ. ಸೊ ನೀವು ರಾಜಕೀಯವಾಗಿ ಈ ಥರ ನೀವು ಓಡಾಡ್ತೀರಾ ಅಥವಾ ರಾಜಕೀಯಕ್ಕೆ ಎಂಟ್ರಿ ಆಗ್ತೀರಾ ಅಂದಾಗ ತಂದೆಯವರ ಸಲಹೆ ಸೂಚನೆ ಏನಿತ್ತು? ತಂದೆಯವರು 4 ಜನ ಮಕ್ಕಳಿಗೆ ಒಂದೇ ಮಾತು ಹೇಳಿದರು, ಯಾರೂ ರಾಜಕೀಯಕ್ಕೆ ಬರಬೇಡ್ರಿ, ನನ್ನಕ್ಕೆ ಮುಗಿಲಿ ರಾಜಕೀಯ ಅಂತೇಳಿ. ಅನಿವಾರ್ಯ ಕಾರಣಗಳಿಂದ ರಾಜಕೀಯದಲ್ಲಿ ಬರಬೇಕು. ಯಾಕೆ ಸರ್ ಹಂಗಂತ ಹೇಳಿದ್ರಿ? ಇಷ್ಟು ವರ್ಷ ರಾಜಕೀಯ ಮಾಡಿದ್ದೀರಾ, ಇಷ್ಟೆಲ್ಲ ಒಳ್ಳೆ ಹುದ್ದೆಗಳು ಸಿಕ್ಕಿದೆ, ಒಳ್ಳೆ ಹೆಸರು ಸಿಕ್ಕಿದೆ, ಸಮಾಜ ಸೇವೆ ಮಾಡಿದ್ರೆ, ಮಕ್ಕಳಿಗೆ ಮಾತ್ರ ಯಾಕೆ ಆ ಸಜೆಷನ್ಸ್? ಏನು ಇವತ್ತಿನ ರಾಜಕೀಯ ಪರಿಸ್ಥಿತಿ ನೋಡಿದ್ರೆ ರಾಜಕಾರಣ ಸಮಾಜ ಸೇವೆಯಾಗಿ ಉಳಿತಾ ಇಲ್ಲ, ದಿನ ಹೋಗಿ ಕಳೆದಂಗೆಲ್ಲ. ಅದಕ್ಕಾಗಿ ಬೇಜಾರದಿಂದ ಹೇಳಿದ್ದೀನಿ ಬೇಡಪ್ಪ. ಗುರಿ ಅನ್ನೋದೊಂದು ಇದ್ದೇ ಇರುತ್ತೆ, ಒಂದು ರಾಜಕಾರಣಕ್ಕೆ ಎಂಟ್ರಿ ಆಗಲಿ, ಉದ್ಯಮನೇ ಮಾಡಲಿ. ಸೊ ನಿಮ್ಮ ಗುರಿ ಏನಾಗಿದೆ? ಸಮಾಜ ಸೇವೆನೇ ಗುರಿ, ಅದನ್ನು ಬಿಟ್ಟರೆ ಮತ್ತೇನಿಲ್ಲ. ಸೊ ಯಾವ ರೀತಿಯಾಗಿ ಬೆಳಿಬೇಕು ಅಂತ, ಚುನಾವಣೆಗೆ ಯಾವಾಗ ಕಡಕ್ಕೆ ತುಂಬಬೇಕು ಅಂತ, ಈ ಥರ ಇದೆಲ್ಲ ಅದು ಪಕ್ಷದವ್ರು ನಿರ್ಧಾರ ಮಾಡ್ತಾರೆ, ಅವಾಗ ನೋಡು. ಸೊ ಒಂದು ಮಾತು ಕೇಳ್ಪಟ್ವಿ ಅಮ್ಮ, ಕೊರೋನಾ ಟೈಮಲ್ಲಿ ಕೊರೋನಾ ನಿಮ್ಮ ಫ್ಯಾಮಿಲಿನ ತುಂಬ ಜಾಸ್ತಿಯಾಗಿ ಕಾಡ್ತು ಅಂತೇಳಿ. ಕೊರೋನಾ ಸಂದರ್ಭದಲ್ಲಿ ನಮ್ಮ ಇಡೀ ಫ್ಯಾಮ್ಲಿಗೆ ಒಂದೇ ಸಾರಿ ಕರೋನಾ ಬಂತು. ನಮ್ಮ ದೊಡ್ಡ ಮಗ ಡಾಕ್ಟ್ರಿಗೂ ಬಂತು. ಕರೋನಾ ಬಂದಾಗ ಜಾಸ್ತಿ ಓಡಾಡಬೇಡ ಅಂತ ಹೇಳ್ತಿದ್ದೆ. ನಾವು ಡಾಕ್ಟ್ರಾಗಿ ಹೆದರ್ಕೊಂಡು ಮನೆಗೆ ಕೂಡೋದಲ್ಲ, ಜನರ ಮಧ್ಯೆ ಇರಬೇಕು, ಜನರ ಸಂಕಷ್ಟಕ್ಕೆ ನಾವು ಸಹಾಯ ಮಾಡಬೇಕು ಅಂತ ಅನ್ನುವಂಥ ಮನಸ್ಥಿತಿಯಿಂದ ಓಡಾಡಿ ಸ್ವಲ್ಪ ಜಾಸ್ತಿ ತೊಂದರೆ ಮಾಡಿಕೊಂಡ. ಅವನಿಗೆ ರೀಬರ್ತ್ ಆಯಿತು ದೊಡ್ಡವನಿಗೆ ಡಾಕ್ಟ್ರು. ಅಮ್ಮ, ನೀವು ಅವತ್ತಿನ ದಿನಗಳನ್ನ ಹೇಗೆ ಎದುರಿಸಿದ್ರಿ? ಅಯ್ಯಪ್ಪ, ನನಗೆ ಆಗಿತ್ತು ಮೊದಲ. ನನಗೆ ಅದಲ್ಲೇ ಮಗನಿಗೆ ಬರ್ತದ್ದು. ನಾನು ಅಡ್ಮಿಟ್ ಇದ್ದೆ ಹಾಸ್ಪಿಟ್ಲಲ್ಲಿ. ಅವಾಗ ನನ್ನ ಜೊತೆ ಇದ್ದಮ್ಮ ಅವನಿಗೆ. ಅವಾಗಲೇ ಹಾಸ್ಪಿಟ್ಲ್ ಬಿಟ್ಟು ಮನೆಗೆ ಬರ್ತೀನಿ ಇಲ್ಲ ಅನ್ನೋದು ಗೊತ್ತಿದ್ದಿದ್ದಿಲ್ಲ ನನಗೆ. ಅಷ್ಟು ನೋವಾಗಿಬಿಟ್ಟಿತ್ತು. ಈಗೂ ಅದೇ, ಈಗ ಮಗನಿಗೆ ಹಂಗೆ ಆದ ಸಂಬಂಧ ನನಗೆ ಯಾವುದೂ ಇಲ್ಲಿ ಕೂಡಕ್ಕೆ ಮನಸ್ಸಿಲ್ಲ ನನಗೀಗ. ಭಾಳ ನೋವಾಕೈತಿ. ಆಗ ತುಂಬ ಆ ಟೈಮಲ್ಲಿ ತೊಂದರೆಗೊಳಗಾದ್ರು ಅಂತ. ಇರಲಿ, ಅದನ್ನೆಲ್ಲ ಗೆದ್ದು ನಮ್ಮ ಜೊತೆನಲ್ಲಿ ಇದ್ದಾರಲ್ಲ ಸರ್, ಅದು ಕೂಡ ನಮ್ಮ ಅದೃಷ್ಟನೇ ಅಂತಲೇ ಅನ್ಕೋಬೇಕಲ್ಲ ಅಮ್ಮ. ಏನು ಮಾಡೋದು, ಮನೆ ಮಾಡು ಮಗ ಮನೆಯಲ್ಲೇ ಕೂತಿದ್ದಾನೆ, ಈಗ ಸಂಸಾರ ಮಾಡಿ ಏನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.